ಮೊದಲನೇದು 9 ಗಂಟೆಯಿಂದ ಹಿಡಿದು 1 ಗಂಟೆವರೆಗೂ ಶೂಟಿಂಗ್ ಆಯಿತು. 1 ಗಂಟೆ ಶೂಟಿಂಗ್ ಆಗ್ತಿದ್ದಂಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಯಾಮರಾಮನ್ಗಳು ಅವ್ರು ಅಲ್ಲೇ ಡೆವಲಪ್ ಮಾಡ್ತಾರೆ. ನೆಗೆಟಿವಲ್ಲಿ ಫಿಲಮ್ ನೆಗೆಟಿವ್ ಈಗೆಲ್ಲ ನಿಮ್ಮದೆಲ್ಲ ಬೇರೆ. ಒಂದು ಅಡಿನೋ 2 ಅಡಿನೋ ಫಿಲಮ್ ತೆಗೆದುಬಿಟ್ಟು ಆ ಡೆವಲಪರ್ ಸೊಲ್ಯೂಷನ್ಸ್ ಎಲ್ಲ ತಂದಿರ್ತಾರೆ. ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಫಿಲಮ್ನ ಅದ್ದಾಗ ಅದು ಪಿಕ್ಚರ್ ಬರುತ್ತದು. ಪಿಕ್ಚರ್ ಅಂದರೆ ನೆಗೆಟಿವ್ ಬರುತ್ತೆ. ನೆಗೆಟಿವ್ ನೋಡಿದಾಗ ಸರಿಯಾಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಅದು ಅವ್ರಿಗೆ ಗೊತ್ತಾಗೋದು. ತೆಗೆದು ನೋಡ್ತಾರೆ. 9 ಗಂಟೆಯಿಂದ 1 ಗಂಟೆಗೆ ಮಾಡಿದ ಮಾಸ್ಕೇ ಸರಿ ಇಲ್ಲ, ಪೂರ್ತಿ ಕೆಟ್ಟೋಯ್ತು. ಅವರು ಕ್ಯಾಮ್ರಾಮನ್ ಗಾಬರಿ ಆಗ್ಬಿಟ್ರು. 4 hours ಆಫ್ ವರ್ಕ್. ಹೌದು, ಗಾಬರಿ ಆಗೋದ್ರು. ಬಂದು ನನಗೆ ಹೇಳಿದ್ರು, ಏನು ಬಂದರೂ ಕೂಡ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಗಂಟೆ ಹೊಡೆಯೋದು ಎಲ್ಲರೂ. ಯಾರೂ ಹೋಗ್ತಾ ಇರಲಿಲ್ಲ. ನನ್ನ ರಾಜ್ಯಭಾರ ಅದು, ದರ್ಬಾರು ಅಥವಾ ಏನೇನೆ. ಬಟ್ ಎಲ್ರಿಗೂ ಕೂಡ ಡೈರೆಕ್ಟರ್ ಹತ್ರ ಹೋಗಿ ಹೇಳೋಕ್ಕೆ ಹೆದರಿಕೆ ಇರುತ್ತೆ ಒಂಥರ. ಸೊ ಹಿಂಗಿದ್ದರೆ ಹೂ ಇಸ್ ಟು ಬೆಲ್ ದಿ ಕ್ಯಾಟ್ ಅಂತಾರಲ್ಲ, ಆ ಥರ ನನಗೆ ಗಂಟೆ ಹೊಡೆಯೋರು ಎಲ್ಲರೂ. ನಾನು ಯೋಚನೆ ಮಾಡಿದೆ. ಆಮೇಲೆ ಹುಣಸೂರಿಗೆ ಹೇಳಿದೆ, ಈ ಥರ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ, ಸೊ ಅದು ಸರಿ ಬಂದೆಲ್ಲ ಮೊದಲಿಂದ ಶೂಟ್ ಮಾಡಬೇಕು ಅಂತ. ಸರಿಯಪ್ಪ. ಬ್ರೇಕ್ ಬಿಟ್ಬಿಟ್ಟಿದ್ವು. ಆ ಬ್ರೇಕ್ ಟೈಮಲ್ಲಿ ಇನ್ನೇನು ಅಣ್ಣ ಓತು ಕೂತ್ಕೋಬೇಕು. ಆ ಟೈಮಲ್ಲಿ ಹೋದೆ. ಏನು ಬಂದೆ ಊಟ ಆಯ್ತಾ ಬರ್ಗೋ ಅಂದ್ರೆ, ಇಲ್ಲ ಸರ್ ಒಂದು ಚಿಕ್ಕ ಪ್ರಾಬ್ಲಮ್ ಅಂತ. ಏನು ಅಂತ, ಈ ಥರ ಟೆಕ್ನಿಕಲ್ ಪ್ರಾಬ್ಲಮಲ್ಲಿ 1ರಿಂದ ಬೆಳಗ್ಗಿಂದ ತೆಗೆದಿದ್ವಲ್ಲ, ಇಲ್ಲಿವರೆಗೂ ಎಲ್ಲ ನೆಗೆಟಿವ್ ಹೊಟ್ಟೋಗ್ಬಿಟ್ಟಿದೆ, ಸರಿಯಾಗಿ ಬಂದಿಲ್ಲ, ಪುನಃ ರೀಶೂಟ್ ಮಾಡಬೇಕು. ಏನು ಮಾಡೋಣ, ಬೇರೆ ಪಾತ್ರ ಹಾಕ್ಕೋತೀರಾ ಇಲ್ಲ ಅದೇ ಮಾಡ್ತೀರಾ ಅಂತ. ಹೇಗಿದ್ದರೂ ಅದೆಲ್ಲ ಮಾಡಿದ್ದು ಒಂದು ಸ್ವಲ್ಪ ಗೊತ್ತಾಗಿದೆ ಎಲ್ಲನೂ, ಅದೇ ಮಾಡ್ತೇವೆ, ಅದಕ್ಕೆ ಲೈಟಿಂಗ್ ಮಾಡ್ಕೊಂಬಿಡಿ, ಅದೇ ಮಾಡ್ತೀನಿ ಅಂದರು. ಪುನಃ ಹೋಗಿದ್ದೇನೆ, ಅದನ್ನೇ ಇನ್ನೊಂದು ಸತಿ ಮಾಡೋದು. ಸೊ ಈ 1 ಮಾಸ್ಕ್ ಮಾಡ್ತಾ ಈ ಮಾಸ್ಕ್ನ ಮುಚ್ಚಿಬಿಡ್ಬೇಕು. ಇನ್ನು 4 ಮಾಸ್ಕಲ್ಲಿ ಯಾವನು ಇರ್ತಾನೆ, ಕಟ ಹೊಡೆಯೋನು ಇರ್ತಾನೆ. ಆ ಕಟ ಹೊಡೆಯೋನಿಗೆ ಮಾಸ್ಕ್ ಪೇಪರ್ ಓಪನ್ ಮಾಡಬೇಕು. ಸೊ ಈ ಮೊದಲನೇ ಒಂದು ಕಟ್ಟಾಬಿಟ್ಟು ಪೇಪರ್ ಬ್ಲ್ಯಾಕ್ ಪೇಪರ್ ಅಂಟಿಸ್ಬಿಟ್ಟಿರ್ತೀವಿ. ಇನ್ನು 3 ಜನದ್ದು ಬ್ಲ್ಯಾಕ್ ಪೇಪರ್ ಅಂಟಿಸ್ಬಿಡ್ತೀವಿ. ಇವನೊಬ್ಬಂದೇ ಇರುತ್ತೆ. ಇವನೊಬ್ಬನೇ ಇದ್ದು ಅವ್ನು ಕೊಳಲು ಬಾರಿಸ್ತಾನೋ, ಘಟ ಬಾರಿಸ್ತಾನೋ, ಏನು ಬಾರಿಸ್ತಾನೋ, ಅದಕ್ಕೆ ತಕ್ಕಾಗಿ ಹಾಡೋನು ರಿಯಾಕ್ಷನ್ ಕೊಡ್ತಾ ಇರಬೇಕು, ಇನ್ನು ಮಿಕ್ದವರು ರಿಯಾಕ್ಷನ್ ಕೊಡ್ತಾ ಇರಬೇಕು. ಈ ಥರ 5 ಡಿಫ್ರೆಂಟ್ ಪಾತ್ರಗಳಿಗೆ ಅಲ್ಲಿ ನೀವು ಇವತ್ತಿನ ಸಿನಿಮಾದಲ್ಲಿ ನೋಡಿದಾಗ ಏನು ಟೈಮಿಂಗಲ್ಲಿದೆ ಅಂದರೆ ಅಷ್ಟು ಪರ್ಫೆಕ್ಟ್ ಟೈಮಿಂಗಲ್ಲಿದೆ. ಈ ಪರ್ಫೆಕ್ಟ್ ಟೈಮಿಂಗು ಇಷ್ಟು ಚೆನ್ನಾಗಿರೋಕ್ಕೆ ಕಾರಣ ಇವತ್ತಿನ ದಿವಸ ಇನ್ನೊಬ್ಬರನ್ನು ಕೂಡ ನಾವು ನೆನೆಸ್ಕೊಳ್ಳೇಬೇಕು. ಯಾರಂದ್ರೆ ಉಡುಪಿ ಜಯರಾಮ್ ಅವರು. ಉಡುಪಿ ಜಯರಾಮ್, ದೇವಿ ಅಂತ ಅದೊಂದು ಡ್ಯಾನ್ಸ್ ಮಾಸ್ಟರ್ ಆ್ಯಂಡ್ ಲೇಡಿ ಮಾಸ್ಟರ್ ಅವರು. ಅವರಿಬ್ಬರು ಭಾಳ ಚೆನ್ನಾಗಿ ಅವ್ರದ್ದು ತಾಳ ಜ್ಞಾನ ಅವೆಲ್ಲ ಭಾಳ ಚೆನ್ನಾಗಿರೋದು. ಉಡುಪಿ ಜಯರಾಮ್ ಅಂತ. ಸೊ ಅವರೇ